ವರ್ಷದಿಂದ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಸಂತೋಷ ಆಗುತ್ತೆ ಆ ದೃಶ್ಯಗಳನ್ನ ನೋಡೋದಕ್ಕೆ. ಮಹಾರಾಷ್ಟ್ರದಲ್ಲಿ ಜೆನಿಲಿಯಾ ವೋಟಿಂಗ್ ಮಾಡಿದ್ದಾರೆ, ಲಾತೂರ್ನಲ್ಲಿ ಮತದಾನ ಮಾಡಿದ್ದಾರೆ ನಟಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಜೆನಿಲಿಯಾ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ. ಸಹಜವಾಗಿ ಆರಂಭದಲ್ಲೇ ಸ್ಟಾರ್ ಜೊತೆಗೆ ಗಣ್ಯಾತಿ ಗಣ್ಯರು ಬಂದು ಮತದಾನ ಮಾಡಿದ್ರೆ ಅದು ಪ್ರೇರಣೆ ಜನರಿಗೆ. ಸೊ ಘಟಾನುಘಟಿ ನಾಯಕರೆಲ್ಲ ಬಂದ್ರು, ತಮ್ಮ ಮತ ಚಲಾವಣೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಜನ ಕೂಡ ಮತಗಟ್ಟೆಗಳಿಗೆ ಆಗಮಿಸಬಹುದು, ಒಂದು ರೀತಿ ಇನ್ಸ್ಪಿರೇಷನ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಜೆನಿಲಿಯಾ ಕೂಡ ಮಹಾರಾಷ್ಟ್ರದಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಗಾಂಧಿನಗರದಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು, ಅದನ್ನ ಕೂಡ ನಾವು ಗಮನಿಸಿದ್ವಿ. ಈ ಕಡೆ ರಾಜ್ಯದ ಮಟ್ಟಿಗೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೆನಿಲಿಯಾ ರಿತೇಶ್ ದೇಶ್ಮುಖ್ ಅವರ ಪತ್ನಿ, ಜೊತೆಗೆ ರಿತೇಶ್ ದೇಶ್ಮುಖ್ ವಿಲಾಸರಾವ್ ದೇಶ್ಮುಖ್ ಅವರ ಮಗ. ವಿಲಾಸರಾವ್ ದೇಶ್ಮುಖ್ ಕಾಂಗ್ರೆಸ್ನ ಹಿರಿಯ ಕಟ್ಟಾಳು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ವಿಲಾಸರಾವ್ ದೇಶ್ಮುಖ್ ಅವರ ಮಗ ರಿತೇಶ್ ದೇಶ್ಮುಖ್ ಅವರ ಪತ್ನಿ ಜೆನಿಲಿಯಾ ಮೂಲತಃ ಕರ್ನಾಟಕದವರು. ಸೊ ಹಾಗಾಗಿ ಪೊಲಿಟಿಕಲ್ ಫ್ಯಾಮಿಲಿ ಆದ ಕಾರಣಕ್ಕಾಗಿ ಅವರ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ. ನೋಡಿ, ಜೆನಿಲಿಯಾ ಜೊತೆ ಅವರ ಪತಿ ಕೂಡ ಇದ್ದಾರೆ, ರಿತೇಶ್ ದೇಶ್ಮುಖ್, ಕಾಂಗ್ರೆಸ್ನ ದೊಡ್ಡ ನಾಯಕ ವಿಲಾಸರಾವ್ ದೇಶ್ಮುಖ್ ಅವರ ಪುತ್ರ ಇವರು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಸೊ ಸಿಕ್ಕಾಪಟ್ಟೆ ಫಾಲೋವರ್ಸ್ ಕೂಡ ಇದ್ದಾರೆ ಇವರಿಗೆ. ಹಾಗಾಗಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವರೇ ಬಂದು ಈಗ ಮತದಾನ ಮಾಡ್ತಾ ಇರೋದ್ರಿಂದ ಅನೇಕರಿಗೆ ಪ್ರೇರಣೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ, ವೋಟ್ ಮಾಡೋದಕ್ಕೆ ನಿಂತಿರುವ ದೃಶ್ಯ. ಕಾಲು ಮುರಿದ್ರೂ ಕೂಡ ಕುಂಟುತ್ತಾ ಬಂದು ಮತದಾನ ಮಾಡೋದಕ್ಕೆ ಆಗಮಿಸಿದ್ದಾರೆ. ಕಾರವಾರದ ಸೆಂಟ್ ಮೈಕಲ್ ಮತಗಟ್ಟೆಯಲ್ಲಿ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಕುಂಟುತ್ತಾ ಬಂದು ಮತದಾನ ಮಾಡಿದ್ದಾರೆ ಅನುಷಾ ಪ್ರಭು. ಕಾಲಿಗೆ ಬ್ಯಾಂಡೇಜ್ ಸುತ್ತಕೊಂಡೇ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಇದ್ಯಾವುದು ಕೂಡ ಸಮಸ್ಯೆ ಅಲ್ಲ, ಈಗ ಹಕ್ಕು ಚಲಾವಣೆ ಮಾಡಬೇಕಷ್ಟೇ. ನಮ್ಮ ಹಕ್ಕು, ನಾಳೆ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು, ಜವಾಬ್ದಾರಿ ನಮ್ದು. ಹಾಗಾಗಿ ನೋಡಿ, ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ, ಕಾಲಿಗೆ ಬ್ಯಾಂಡೇಜ್ ಸುತ್ತಕೊಂಡೇ ಬಂದು ಅನುಷಾ ತಮ್ಮ ಹಕ್ಕು ಚಲಾವಣೆ ಮಾಡಿರುವ ದೃಶ್ಯ ನೋಡಿ. ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದ್ರೂ ಕೂಡ ಕುಂಟ್ಕೊಂಡೇ ಬಂದು ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಅನುಷಾ. ಕಾರವಾರದ ಸೆಂಟ್ ಮೈಕಲ್ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ರಾಜ್ಯದ ಮೊದಲ ಹಂತದ ಮತದಾನ ಆದಾಗ ಅನೇಕ ಮತಗಟ್ಟೆಗಳಲ್ಲಿ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಕ್ತು. ಕೆಲ ರೋಗಿಗಳ ಆಂಬ್ಯುಲೆನ್ಸ್ ಮೂಲಕ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ವಯಸ್ಸಾದವರು ಕೂಡ ಮತಗಟ್ಟೆಗೆ ಬಂದ್ರು. ಬಟ್ ಸಿಲಿಕಾನ್ ಸಿಟಿ ಜನ ಮಾತ್ರ ನಿರುತ್ಸಾಹ ತೋರಿದ್ರು. ಅತ್ಯಂತ ಕಡಿಮೆ ಪರ್ಸೆಂಟೇಜ್ ವೋಟಿಂಗ್ ಎಲ್ಲಾಗಿದೆ ಅಂದ್ರೆ ಅದು ಬೆಂಗಳೂರು. ಅಂಥ ನಿರುತ್ಸಾಹ ಬೇಡ, ಬಂದು ಹಕ್ಕು ಚಲಾವಣೆ ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ. ನೋಡಿ, ಈ ರೀತಿ ಸಮಸ್ಯೆಗಳಿದ್ರೂ ಕೂಡ ಅದ್ರ ಆಚೆಗೂ ಕೂಡ ತಮ್ಮ ಹಕ್ಕು ಚಲಾವಣೆ ಮಾಡಕ್ ಬರ್ತಾರೆ ಅಂದ್ರೆ ಆರಾಮಾಗಿದ್ದು ಮನೆಯಲ್ಲಿ. ಇಲ್ಲಪ್ಪ ರಜಾ ಬಂದ್ಬಿಡ್ತು, ಎಲ್ಲೋ ಹೋಗ್ಬಿಡೋಣ ವೀಕೆಂಡ್, ಆ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ರು ಸಿಲಿಕಾನ್ ಸಿಟಿ ಜನ ಲಾಸ್ಟ್ ಟೈಮ್. ಆ ರೀತಿ ಈ ಬಾರಿ ಆಗಬಾರ್ದು, ಪ್ರತಿಯೊಬ್ಬರು ಕೂಡ ಬಂದು ಹಕ್ಕು ಚಲಾವಣೆ ಮಾಡಲೇಬೇಕು. ಸದ್ಯ ದೃಶ್ಯ ನಾವು ಗಮನಿಸ್ತಾ ಇರೋದು ಅನುಷಾ ಎಂಬ ಯುವತಿ ಹಕ್ಕು ಚಲಾವಣೆ ಮಾಡಿರುವ ದೃಶ್ಯ.